ವೀಕ್ಷಕರಿಗೆಲ್ಲ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಒಂದು ಸಿಂಪಲ್ ಆಗಿ ಸ್ಯಾಂಡ್ವಿಚ್ ಹೇಗೆ ಮಾಡುವುದು ಎಂದು ತಿಳಿಯೋಣ. ಗ್ಯಾಸ್ ಮೇಲೆ ಒಂದು ತವಾ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ನಂತರ 2 ಬ್ರೆಡ್ಡನ್ನು ಕಾಯಿಸಿಕೊಳ್ಳಬೇಕು. ಎರಡೂ ಬದಿ ಕಾಯಿಸಿಕೊಳ್ಳಬೇಕು. ಇನ್ನೊಂದು ಸ್ಟವ್ನಲ್ಲಿ ನಾನು ಆಲ್ರೆಡಿ ಮ್ಯಾಗಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಈಗ ಎರಡೂ ಬದಿ ಕಾಯಿಸಿಕೊಂಡಿರುವಂತಹ ಬ್ರೆಡ್ಡನ್ನು ತೆಗೆದು ಮತ್ತೆ 2 ಬ್ರೆಡ್ಡನ್ನು ಕಾಯಿಸಿಕೊಳ್ಳಬೇಕು. ನಿಮಗೆ ಎಷ್ಟು ಸ್ಯಾಂಡ್ವಿಚ್ ಬೇಕೋ ಅಷ್ಟು ಬ್ರೆಡ್ಡನ್ನು ಕಾಯಿಸಿಕೊಳ್ಳಿ. ವೀಕ್ಷಕರೇ, ನಿಮಗೆ ನಮ್ಮ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಇಲ್ಲಿ 3 ಸ್ಯಾಂಡ್ವಿಚ್ ಮಾಡುವುದನ್ನು ತೋರಿಸುತ್ತಾ ಇದ್ದೇನೆ. ಹಾಗಾಗಿ 6 ಬ್ರೆಡ್ ಸ್ಲೈಸ್ಗಳನ್ನು ನಾನು ಕಾಯಿಸಿಕೊಂಡಿದ್ದೇನೆ. ಇದರ ಒಟ್ಟಿಗೆ ನಾವು ಮೊಟ್ಟೆಯನ್ನು ಹಾಫ್ ಬಾಯ್ಲ್ ಮಾಡಿ ಕೂಡ ಹಾಕಿಕೊಳ್ಳುತ್ತಿದ್ದೇವೆ. ತುಂಬ ಟೇಸ್ಟ್ ಆಗಿರುತ್ತದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಈಗ ಒಂದು ಬ್ರೆಡ್ ಸ್ಲೈಸಿಗೆ ಸ್ವಲ್ಪ ಟೊಮೆಟೊ ಕೆಚಪನ್ನು ಹಾಕಿ ಚೆನ್ನಾಗಿ ಬ್ರಷ್ ಮಾಡಿಕೊಳ್ಳಿ. ನಂತರ ತಯಾರಿಸಿ ಇಟ್ಟುಕೊಂಡಿರುವಂತಹ ಮ್ಯಾಗಿಯನ್ನು 1 ಸ್ಪೂನ್ನಷ್ಟು ಹಾಕಿಕೊಳ್ಳಿ. ಅದರ ಮೇಲೆ ನಾವು ಆಲ್ರೆಡಿ ಮಾಡಿಟ್ಟುಕೊಂಡಿರುವಂತಹ ಒಂದು ಮೊಟ್ಟೆಯ ಹಾಫ್ ಬಾಯ್ಲನ್ನು ಇಟ್ಟು ನಂತರ ಇನ್ನೊಂದು ಬ್ರೆಡ್ ಸ್ಲೈಸ್ನಿಂದ ಅದನ್ನು ಮುಚ್ಚಿಕೊಳ್ಳಬೇಕು. ಇದರ ಜೊತೆಗೆ ನಾವು ಕುಕ್ಕುಂಬರ್, ಕ್ಯಾರೆಟ್ ಈ ರೀತಿಯ ತರಕಾರಿಗಳನ್ನು ಕೂಡ ಇಟ್ಟುಕೊಟ್ಟರೆ ಮಕ್ಕಳು ಖುಷಿಯಿಂದ ತಿನ್ನುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.